ಹಕ್ಕೊತ್ತಾಯ ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಪತ್ರ. ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಪತ್ರದ ಮೂಲಕ ಒತ್ತಾಯಿಸಿದೆ. ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕೂಡ್ಲಿಗಿ ತಹಸೀಲ್ದಾರರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರಿಗೆ ಪತ್ರ ನೀಡಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಅನಾಧೀನ ಭೂಮಿಯಲ್ಲಿ ಅನೇಕ ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸರ್ಕಾರ ಶೀಘ್ರವೇ ಪಟ್ಟ ನೀಡಬೇಕು ಹಾಗೂ ಕೃಷಿ ಯೋಗ್ಯ ಭೂಮಿಯನ್ನು ಕಂದಾಯ ಸಚಿವರಿಂದ ಅನುಮೋದನೆ ಪಡೆದು ಉಳುಮೆ ಮಾಡುತ್ತಿರುವ ಯೋಗ್ಯ ಭೂಮಿಯ ಪಹಣಿಯಲ್ಲಿ 70% ಕಲ್ಲು ಭೂಮಿ ಈಚಲ ಭೂಮಿ ಎಂದು ಉಲ್ಲೇಖಿಸಿರುವುದನ್ನು ತೆಗೆದು ಕೃಷಿ ಯೋಗ್ಯ ಭೂಮಿ ಎಂದು ಉಲ್ಲೇಖಿಸಬೇಕಾಗಿದೆ. ಹಲವು ದಶಕಗಳಿಂದ ಅನುಭೋಗದಲ್ಲಿ ಇದ್ದು ಇದುವರೆಗೂ ಪಟ್ಟ ಪಡೆಯದಿರುವ ಸೌಲಭ್ಯ ವಂಚಿತ ಸಾಗುವಳಿ ರೈತರಿಗೆ ಶೀಘ್ರವೇ ಪಟ್ಟ ಕೊಡಬೇಕೆಂದು ಸರ್ಕಾರಕ್ಕೆ ರೈತರು ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ. ಗೋಮಾಳಗಳಲ್ಲಿ 25% ಸಾಗುವಳಿ ಮಾಡಿಕೊಂಡು ಬಡ ಕುಟುಂಬಗಳು ಬದುಕುತ್ತಿದೆ. ತಲೆಮಾರುಗಳಿಂದ ಅದೇ ಭೂಮಿಯ ಸಾಗುವಳಿದಾರರ ಕುಟುಂಬದ ವಾಸ್ತವದ ಜೀವನೋಪಾಯಕ್ಕೆ ಏಕೈಕ ಆಧಾರವಾಗಿರುತ್ತದೆ. ಬಗರುಕು ಸಮಿತಿಗಳ ರಚನೆಯಾಗಿದ್ದು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಹಿಂದಿನಿಂದಲೂ ಶಾಸಕರು ಸಮಿತಿಗಳು ಸಂಪೂರ್ಣ ವಿಫಲವಾಗಿವೆ. ಬಗರುಕು ಸಮಿತಿಗಳು ಈ ಹಿಂದೆ ರಚನೆಯಾಗಿದ್ದರೂ ಸಮಿತಿಗಳ ಸಭೆಗಳನ್ನು ಕರೆಯದೆ ಕಾಲಹರಣ ಮಾಡುತ್ತಾ ಸಾಗುವಳಿದಾರರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿರುವುದು ಸಂವೇದನಾಕಾರಿಯಾಗಿದೆ. ತಹಸೀಲ್ದಾರರಾದ ಎಂ ರೇಣುಕಮ್ಮ ಅವರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರಿಗೆ ರೈತರು ತಮ್ಮ ಹಕ್ಕೊತ್ತಾಯ ಪತ್ರ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಜಯನಗರದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ.ಕೆ. ಹಟ್ಟಿ, ದೇವರಮನೆ ಮಹೇಶ, ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ. ದೇವೇಂದ್ರಪ್ಪ, ಕೊಟ್ಟೂರು ತಾಲೂಕು ಅಧ್ಯಕ್ಷ ಎನ್. ನಾಗರಾಜ, ಕೂಡ್ಲಿಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲಕುಂಟೆಪ್ಪ, ಸಂಡೂರು ತಾಲೂಕು ಅಧ್ಯಕ್ಷ ಶಾತಸ ಕುಮಾರ, ರೈತ ಮುಖಂಡರಾದ ಹೊನ್ನೂರಪ್ಪ, ಶಂಕರಪ್ಪ, ಆಂಜನಪ್ಪ, ಬರ್ಮಪ್ಪ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕು ಹಾಗೂ ನೆರೆಹೊರೆ ತಾಲೂಕುಗಳ ಅನೇಕ ರೈತರು ಭಾಗವಹಿಸಿದ್ರು. ವರದಿ ವಿಜಿ ವೃಷಭೇಂದ್ರ, ನಂದಿ ಟಿವಿ, ಕೂಡ್ಲಿಗಿ.